ಅಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು. ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ಇವತ್ತಿನಿಂದ ನಾಮಸ್ಮರಣ ಸಂಧಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು. ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ಮಕ್ಕಳಾಡಿಸುವಾಗ ಮಡದಿಯೊಳಕ್ಕರದಿ ನಗುವಾಗ ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನಗಳೇರಿ ಮೆರೆವಾಗ ಬಿಕ್ಕುವಾಗ ಕಳಿಸುತ್ತಲಿ ದೇವಕ್ಕಿ ತನಯನ ಸ್ಮರಿಸುತ್ತಿಹನರ ಸಿಕ್ಕ ನೆಮದು ತರಿಗೆ ಯಾವಲ್ಲಿ ನೋಡಿದರು. ಹಿಂದಿನ 11ನೇ ಸಂಧಿಯಲ್ಲಿ ಜಡವಾದ ಅಷ್ಟಪ್ರಕೃತಿಯಲ್ಲಿ ಧ್ಯಾನೋಪಾಸನೆ ಬಗೆಯನ್ನು ಹೇಳಿದರು. 12ನೇ ಸಂಧಿಯಲ್ಲಿ ಪ್ರಕೃತಿ ಸಂಬಂಧ ಬಿಡುಗಡೆ ಆಗಲು ತೇಜೋಮಯ ನಾಡಿಗಳು ಅತೀಂದ್ರಿಯ ಪ್ರಾಕೃತವಾದರೂ ಸ್ಥೂಲ ದೇಹದಲ್ಲಿರ್ತಕ್ಕ ನಾಡಿ ತದ್ಗತ ಕಮಲಗತ ಪರಮಾತ್ಮನ ರೂಪಗಳು, ಅದರಲ್ಲಿ ಹೃದಯಾಷ್ಟದಳ ಕಮಲಗತ ಬಿಂಬೋಪಾಸನೆಯೇ ಮೋಕ್ಷಕ್ಕೆ ಕಾರಣ ಎಂಬುದನ್ನು ಹೇಳಿದ್ದಾರೆ. ಈಗ ಆ ಬಿಂಬರೂಪಿ ಹರಿಯ ನಾಮ ಮಹಿಮೆ ಏನು ಅಂತ ಹೇಳ್ತಾ ಇದ್ದಾರೆ. ನಾಮ ಉಚ್ಚಾರಣೆ ಹೇಗೆ ಮಾಡುವುದು, ಈ ನಾಮಗಳ ವಿವರ ಹೇಗೆ, ಎಲ್ಲಿಂದ ಪ್ರಾದುರ್ಭವ ಆಯಿತು, ಇದರ ತಿಳುವಳಿಕೆ ಹೇಗೆ, ಭಗವಂತನು ಅನಾದಿ ನಿತ್ಯನು, ವೇದಗಳು ಅನಾದಿ ನಿತ್ಯವಾದವುಗಳು, ಈ ವೇದಗಳು ಜಡವಾದರೂ ಇವುಗಳಿಗೆ ವ್ಯಂಜಕ ಪ್ರೇರಕ ವೇದಾಭಿಮಾನಿಯಾದ ಅಂಬ್ರಣಿ ದ್ವಾರ ಸಕಲ ವ್ಯಂಜಕ ಶಕ್ತಿ ಇತ್ತನು. ಈ ವೇದಗಳಿಗೆ ಮೂಲವಾದುದು ಓಂಕಾರ. ಈ ಓಂಕಾರದಿಂದ ಅಜಾದಿ 51 ವರ್ಣಗಳ ಉತ್ಪತ್ತಿಯಾಗಿದೆ. ಈ ಅಜಾದಿ 51 ವರ್ಣಗಳೇ ನಿತ್ಯವಾಗಿ ಏಕಪ್ರಕಾರವಾಗಿ ಸರ್ವತ್ರ ವ್ಯಾಪ್ತಿ ಸಕಲ ವೇದಗಳಿಗೆ ಮುಖ್ಯ ಕಾರಣವಾಗಿವೆ. ಈ ಅಜಾದಿ 51 ವರ್ಣಗಳೇ ರಾಮ, ಕೃಷ್ಣ, ಅಚ್ಯುತ, ಅನಂತ, ಗೋವಿಂದ ಅನೇಕ ಪರಮಾತ್ಮನ ನಾಮಗಳಿಗೆ ಮೂಲ ಬೀಜವಾಗಿವೆ. ನಿತ್ಯವಾದ ವೇದ ಪ್ರಣೀತವಾದ ಪರಮಾತ್ಮನ ನಾಮದ ಮಹಾತ್ಮೆ ಹೇಗೆ, ನಾಮೋಚ್ಚಾರಣೆ ಹೇಗೆ ಮಾಡಬೇಕು, ಸಕಲ ಕಾಲದಲ್ಲಿ ಹರಿನಾಮ ಉಚ್ಚಾರಣೆ, ಹರಿಯ ಗುಣ, ರೂಪ, ಕ್ರಿಯಾ, ಉತ್ಕರ್ಷಪೂರ್ವಕ ಹರಿ ಸರ್ವೋತ್ತಮತ್ವ ಜ್ಞಾನದಿಂದ ನಾಮಸ್ಮರಣೆ ಮಾಡಬೇಕು. ಅದಕ್ಕೆ ಯಾವ ಕಾಲವೂ ನಿರ್ಬಂಧವಿಲ್ಲ, ಸದಾ ಕಾಲವೂ ಮಾಡುವುದೆಂದು ಸೂಚಿಸುತ್ತಾರೆ. ಸ್ಮರಣಂ ಸರ್ವದಾ ಯೋಗ್ಯಂ. ನಾಮವೆಂದರೆ ನಾವು ಸಾಮಾನ್ಯ ಅರ್ಥ ತಿಳ್ಕೊಂಡಿದ್ದೇವೆ, ಹೆಸರು ಅಂತ. ಆದರೆ ನಾಮವೆಂದರೆ ನಮ್ಯತೆ, ಅಭಿಧೀಯತೆ, ಅರ್ಥೋನೇನ ನಾಮ ಅಥವಾ ನಮಯಂತನೇನೇತಿ ನಾಮ. ನಮಸ್ಕಾರಾದಿ ಕಾಲದಲ್ಲಿ ಉಚ್ಚಾರ ಮಾಡುವುದು ನಾಮ, ಮತ್ತು ಅದರಿಂದ ಯಾವ ಉತ್ತಮ ಅರ್ಥವು ಹೇಳಲ್ಪಡುತ್ತದೆಯೋ ಅದು ನಾಮ. ಮತ್ತು ಅದರಿಂದ ಯಾವ ಅಂದರೆ ಎರಡೂ ವಿಧವಾಗಿ ನಾಮದಲ್ಲಿ ಮಹಾತ್ಮೆಯನ್ನು, ಅದರ ಅರ್ಥವನ್ನು ಉತ್ತಮತ್ವೇನ ಕೊಡುವುದಾಗಿರುವುದೇ ನಾಮ. ಸ್ಮರಣ ಅಂದರೆ ಚಿಂತನ, ಅಂದರೆ ನೆನೆಸಲು ಯೋಗ್ಯವಾದುದೆಂದು ತಿಳಿದಂತಾಯಿತು. ಇಂತಹ ಬಿಂಬರೂಪಿ ಪರಮಾತ್ಮನ ನಾಮ ತಿಳಿಸಿಕೊಡುವುದು ಯಾವುದು ಅಂದರೆ ವೇದ ಉಪನಿಷತ್ಗಳು. ಅನಾದಿ ನಿತ್ಯನಾದ ಪರಮಾತ್ಮನ ಅನಂತ ನಾಮವು ನಿತ್ಯವಾದವು. ಇಂತಹ ಸ್ಮರಣೀಯವಾದ ಹರಿನಾಮವು ಸದಾ ಮಾಡುವುದೆಂದು ನಾಮಸ್ಮರಣ ಸಂಧಿ ಪ್ರಾರಂಭ ಮಾಡ್ತಾರೆ. ಅಂದರೆ ವೇದದಲ್ಲಿ ನಿತ್ಯವಾಗಿ ಒಂದೇ ರೀತಿಯಾಗಿ ವರ್ಣಗತ ಅಜಾದಿ ಭಗವದ್ ರೂಪಗಳನ್ನು ತಿಳಿದು ಆ ನಾಮ ಮಹಿಮೆಯನ್ನು ತಿಳಿದು ಸ್ಮರಣೆ ಮಾಡುವುದೇ ಮುಖ್ಯ. ಇದೇ ನಿತ್ಯವಾದ ವೇದ ವಿಚಾರ ಅಂತ ಹೇಳ್ತಾರೆ. ಮಕ್ಕಳಾಡಿಸುವಾಗ ಸಂತೋಷದಿಂದ ಮಕ್ಕಳನ್ನು ತೊಡೆ ಮೇಲೆ ಕುಳ್ಳರಿಸಿಕೊಂಡು ಆಡಿಸುವಾಗ, ಮಡದಿಯೊಳಕ್ಕರದಿ ನಗುವಾಗ, ತನ್ನ ಹೆಂಡತಿಯಲ್ಲಿ ಪ್ರೀತಿ ಒಲಿಮೆ ಪ್ರೇಮದಿಂದ ನಗುವಾಗ, ಹಸನ್ಮುಖನಾಗಿ ನಕ್ಕು ಮಾತನಾಡುವಾಗ, ಹಯ ಅಂದರೆ ಕುದುರೆ, ಗಜ ಅಂದರೆ ಆನೆ, ಪಲ್ಲಕ್ಕಿ ಮೊದಲಾದ ವಾಹನಗಳೇರಿ ಮೆರೆವಾಗ, ಅನೇಕ ಉತ್ತಮವಾದ ವಾಹನಗಳನ್ನು ಏರಿಕೊಂಡು
ಮೆರೆವಾಗ ಅಂತರ್ಬಹಿರ ಸಂತೋಷ ಕಾಲಗಳಲ್ಲಿ ಬಿಕ್ಕುವಾಗ ಅಂದರೆ ಬಿಕ್ ಹಿಡಿದಾಗ ಆಕಳಿಸುತ್ತಲೇ ನಿದ್ರೆ ಬರುವ ಕಾಲದಲ್ಲಿ ಬಾಯಿ ತೆಗೆದು ಶ್ವಾಸ ತೆಗೆದುಕೊಳ್ಳುವುದು ಆಕಳಿಸಿಕೆ. ಇಂತಹ ಕಾಲದಲ್ಲಿ ದೇವಕಿ ತನಯನ ದೇವಕಿಯ ಮಗನಾದ ಶ್ರೀಕೃಷ್ಣನನ್ನು ಸ್ಮರಿಸುತ್ತಿಹ ನರ ಸ್ಮರಣೆ ಚಿಂತನೆ ನೆನೆಸುತ್ತಿರುವ ಮನುಷ್ಯನು ಆವಾವಲ್ಲಿ ನೋಡಿದರು, ಯಾವ ಕಾಲದ ಯಾವ ದೇಶದಲ್ಲಿ ನೋಡಿದರೂ ಯಮದೂತರಿಗೆ ಸಿಕ್ಕನು. ಯಮ ಪುಣ್ಯ ಪಾಪಗಳನ್ನು ವಿಚಾರಿಸುವ ಯಮದೇವನು ಮರಣಕಾಲದಲ್ಲಿ ತನ್ನ ದೂರನ್ನಟ್ಟಿ ಪಾಶದಿಂದ ಪಾಪಿಷ್ಠರಾದ ಜೀವರನ್ನು ಕಟ್ಟಿ ಎಳೆಯುವ ಯಮದೇವರಿಗೆ, ಯಮದೇವರ ಸೇವಕರಿಗೆ ಎಂದಿಗಾದರೂ ಸಿಗುವನೇ ಸಿಗೋದಿಲ್ಲ ಅಂತ ಹೇಳ್ತಾರೆ. ಸಂತತ ಪರಮಾತ್ಮನ ಸ್ಮರಣೆ ಮಹಾತ್ಮೆ. ಇದು ಆ ಮಹಾತ್ಮೆಯ ಮಹಿಮೆ ಎಷ್ಟು. ಸದಾಚಾರಿಯು ಹರಿಸರ್ವೋತ್ತಮ ಜ್ಞಾನವುಳ್ಳವನು ನಾಮಸ್ಮರಣೆಗೆ ಯೋಗ್ಯನೆಂದು ಕೌಮುದಿಕಾರರು ಹೇಳಿದ್ದಾರೆ. ಮತ್ತು ಹೇಳ್ತಾ ಇದ್ದಾರೆ, ಮಕ್ಕಳಾಡಿಸುವಾಗ ಅಂಥೇಳಿ ಯಾವಾಗಲೂ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರಬೇಕು, ಅವನನ್ನು ಮರೆಯಬಾರದು. ವಿಷ್ಣು ಸ್ಮರಣೆ ಅಷ್ಟೇ ಅಲ್ಲ, ಅಂದರೆ ಪರಮಾತ್ಮನ ಸರ್ವೋತ್ಕರ್ಷ ಜ್ಞಾನವಿಲ್ಲದ ಸ್ಮರಣೆಯು ಶಾಸ್ತ್ರಸಮ್ಮತವಲ್ಲ. ಪರಮಾತ್ಮನ ನಾರಾಯಣನ ಸರ್ವೋತ್ತಮತ್ವವನ್ನು ತಿಳಿದು ಮಾಡಬೇಕು. ತಿಳಿಯದ ಮನುಷ್ಯನನ್ನು ಯಾವ ತೀರ್ಥ ವ್ರತೋಪವಾಸಗಳು ಪವಿತ್ರಗೊಳಿಸಲಾರದು ಅಂತ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಕೇವಲ ನಾಮಾರ್ಥ ಸ್ಮರಣೆ ಮುಕ್ತಿ ಕಾರಣ ಆಗೋದಿಲ್ಲ. ವಿಷ್ಣು ಭಕ್ತಿ ಇಲ್ಲದವನು ಮಾಡುವ ನಾಮೋಚ್ಚಾರಣ ಶ್ರವಣ ಪಠಗಳು ನರಕಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿಷ್ಣು ಭಕ್ತಿಯು ನಾಮಸ್ಮರಣದಿಂದ ಮೋಕ್ಷವಾಗಲಿಕ್ಕೆ ಇತಿ ಕರ್ತವ್ಯತಾರೂಪವಾಗಿರುತ್ತದೆ, ಸಹಕಾರಿ ಕಾರಣವಾಗಿರುತ್ತದೆ. ವಿಷ್ಣು ಭಕ್ತಿಯಿಂದ ಸಹಕೃತವಾದ ಭಗವನ್ನಾಮ ಸಂಸ್ಮರಣವು ಮುಕ್ತಿಯನ್ನು ತೀವ್ರವಾಗಿ ದೊರಕಿಸಿ ಕೊಡುತ್ತೆ. ಕಾಲಕ್ಕೆ ತಕ್ಕಂತೆ ಭಗವನ್ ಮೂರ್ತಿಯನ್ನು ವಾಯು ವಿಷ್ಣು ಭಕ್ತಿ ಪುರಸ್ಸರವಾಗಿ ಉಪಾಸಿಸಿದರೆ ಶೀಘ್ರವಾಗಿ ಮೋಕ್ಷ ಮುಂತಾದ ಫಲಗಳು ಲಭಿಸುತ್ತವೆ ಅಂತ ಹೇಳ್ತಾ ಇದ್ದಾರೆ. ಸ್ವರಿತು ಪ್ರವಹಗಳಲ್ಲಿ ದಿವ್ಯಾಂಬರದಿ ಪತ್ರಾದಿಯಲ್ಲಿ ಹರುಷ ವಿಸ್ಮೃತಿಯಿಂದಲ ಆಗಲೇ ಒಮ್ಮೆ ಬಾಯ್ದರೆದು ಹರಿ 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 ಎಂಬ ಎರಡಕ್ಷರ ನುಡಿದ ಮಾತ್ರದಲ್ಲಿ ದುರಿತಗಳಿರದೆ ಪೋಪುವು ತೂಲರಾಶಿಯೊಳಗ ಅನಲ ಪೊಕ್ಕಂತೆ. ಸರಿತ ಪ್ರವಾಹಗಳಲ್ಲಿ ನದ್ಯಾದಿ ಪ್ರವಾಹ ಹರಿಯುವುದರಲ್ಲಿ ದಿವ್ಯಾಂಬರ ಒಳ್ಳೆ ಉತ್ತಮವಾದ ನೂತನ ವಸ್ತ್ರ ಉಡುವ ಕಾಲದಲ್ಲಿ ವಸ್ತ್ರ ಹರಿ ಎಂದರೆ ಪರಮಾತ್ಮನಿಗೆ ಸಮರ್ಪಿಸಿ ಧರಿಸುವಾಗ್ಯ ವಸ್ತ್ರಹರಿ. ಪತ್ರಾದಿಯಲ್ಲಿ ತುಳಸಿ ಬಿಲ್ವ ಬನ್ನಿ ಪುಷ್ಪಗಳನ್ನು ಗಿಡದಿಂದ ತೆಗೆಯುವ ಕಾಲದೇ ತುಳಸಿ ಹರಿ ಇತ್ಯಾದಿ ಸಾಮಾನ್ಯ ಕಾಲದಲ್ಲಿ ಹರಿಶಬ್ದ ಉಪಯೋಗಿಸುವುದು ಸಹ ಈ ಹರಿಶಬ್ದ ಪರಮಾತ್ಮನ ಸ್ಮರಣೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಹರುಷ ಸಂತೋಷದಿಂದ, ಅಮರುಷ ಕೋಪ ಮತ್ಸರ ಹಠದಿ ಅವನನ್ನು ಹರಿ ತಿಕ್ಕುತಿ ಇತ್ಯಾದಿ ಹರಿಶಬ್ದಗಳು ವಿಸ್ಮೃತಿಯಿಂದಾಗಲಿ ಮೈಮೇಲೆ ಎಚ್ಚರಿಕೆ ಇಲ್ಲದೆ ಹರಿ ಎಂದು ಒಮ್ಮೆ ಬಾಯ್ದರೆದು ಒಂದು ವೇಳೆ ಬಾಯಿ ತೆರೆದು ಹರಿ ಹರಿ ಎಂಬ ಎರಡಕ್ಷರ ನುಡಿದ ಮಾತ್ರದಲ್ಲಿ ಹರಿಶಬ್ದವಾದ ವಾಚ್ಯನಾದ ಪರಮಾತ್ಮನ ನಾಮದ ಎರಡೇ ಅಕ್ಷರ ನುಡಿದ ಮಾತ್ರದಲ್ಲಿ ದುರಿತ ರಾಶಿಗಳಿರದೆ ಪಾಪರಾಶಿಗಳು ಇರಲಾರದೆ ಬಿಟ್ಟು ಹೋಗತ್ತ. ಹೇಗೆಂದರೆ ತೂಲ ರಾಶಿಯೊಳಗೆ ಅನಲಪಕ್ಕಂತೆ ಹತ್ತಿಯ ರಾಶಿಯಲ್ಲಿ ಅಂದರೆ ಗುಂಪು ಸಮೂಹದಲ್ಲಿ ಬೆಂಕಿ ಕಿಡಿ ಬಿದ್ದರೆ ಹೇಗೆ ಅದು ಸುಟ್ಟು ನಾಶವಾಗುತ್ತದೆ, ಅದರಂತೆ ಹರಿ ಹರಿ ಎಂದು ನುಡಿಯಲು ಪಾಪರಾಶಿ ಭಸ್ಮವಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಪರಮಾತ್ಮನ ಸ್ಮರಣೆ ಯಾವಾಗಲೂ ಮಾಡ್ತಾ ಇರೋ. ಮತ್ತೆ ಹೇಳ್ತಾ ಇದ್ದಾರೆ, ಭಕ್ತನಾದವನು ಪರಮಾತ್ಮನ ಭಕ್ತಿಯ ಭರದಲ್ಲಿ ಮೈಮರೆದು ಒಮ್ಮೆ ನಗುತ್ತಾನೆ, ಒಮ್ಮೆ ಅಳ್ತಾನೆ, ಒಮ್ಮೆ ಕುಣಿತಾನೆ.
ವಾಕ್ ನುಡಿಯು ಗದ್ಗದಿಸುವುದು, ಚಿತ್ತವು ದ್ರವಿಸುತ್ತದೆ, ಕಣ್ಣುಗಳಲ್ಲಿ ಬಾಷ್ಪಗಳು, ರೋಮಗಳಲ್ಲಿ ಹರ್ಷವು ಅಂದರೆ ರೋಮಾಂಚನವಾಗುತ್ತೆ ಎಂದು ಭಗವದ್ಭಕ್ತ ಲಕ್ಷಣದಿಂದ ಕೂಡಿರುವ ಹರಿಭಕ್ತನು ಉಚ್ಚರಿಸಿದ ನಾಮವೇ ಹತ್ತಿಯ ರಾಶಿಯನ್ನು ಬೆಂಕಿಯು ಸುಡುವಂತೆ ಪಾಪರಾಶಿಗಳನ್ನು ಸುಟ್ಟಾಕತ್ತೆ. ಆದ್ದರಿಂದ ಭಕ್ತಿರಹಿತವಾದ ರಾಮ ಸಂಕೀರ್ತನವು ಪಾಪರಾಶಿಗಳನ್ನು ಸುಡೋದಿಲ್ಲ. ಪರಮಾತ್ಮನಲ್ಲಿ ಭಕ್ತಿಯುಕ್ತವಾದ ನಾಮೋಚ್ಚಾರವು ಪಾಪರಾಶಿಯನ್ನು ಹತ್ತಿಯನ್ನು ಸುಡುವ ಅಗ್ನಿಯಂತೆ ಸುಟ್ಟಾಕತ್ತೆ. ಆದ್ದರಿಂದ ಆ ಪರಮಾತ್ಮನ ಸ್ಮರಣೆ ಯಾವಾಗಲೂ ಮಾಡ್ತಾ ಇರು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಮಾಡ್ತಾ ಇರಬೇಕು. ಹೇಳ್ತಾ ಇದ್ದಾರೆ ಗರುಡ ಪುರಾಣದ ಬ್ರಹ್ಮಕಾಂಡದ 42ನೇ ಅಧ್ಯಾಯದಲ್ಲಿ, ಬೆಳಗ್ಗೆ ಎದ್ದು ನಾರಾಯಣನನ್ನು ಚಿಂತಿಸಬೇಕು. ತುಳಸಿಯನ್ನು ವಂದಿಸುವಾಗ ಶ್ರೀಕೃಷ್ಣನನ್ನು, ಮಲಮೂತ್ರ ವಿಸರ್ಜನ ಕಾಲದಲ್ಲಿ ಅಪಾನಾತ್ಮಕ ಕೇಶವನನ್ನು, ಮೃತ್ತಿಕಾ ಶೌಚ ಕಾಲದಲ್ಲಿ ಗಂಗಾಜನಕನಾದ ತ್ರಿವಿಕ್ರಮನನ್ನು, ದಂತಧಾಮನ ಕಾಲದಲ್ಲಿ ಚಂದ್ರಾಂತರ್ಯಾಮಿಯಾದ ಪರಮಾತ್ಮನ ಹರಿಯನ್ನು, ಮುಖವನ್ನು ಪ್ರಕ್ಷಾಳಿಸುವ ಕಾಲದಲ್ಲಿ ತೊಳೆಯುವಾಗ ಮಾಧವನನ್ನು, ಗೋವುಗಳ ಸೇವೆ ಮಾಡುವಾಗ ಗೋವರ್ಧನಧಾರಿಯನ್ನು, ಕರುವಿಗೆ ಮೊಳೆ ಉಣಿಸುವಾಗ ಬಾಲಕೃಷ್ಣನನ್ನು, ಗೋವುಗಳನ್ನು ಹಾಲು ಕರೆಯುವಾಗ ಗೋಪಾಲಕೃಷ್ಣನನ್ನು, ಮೊಸರು ಕಡೆಯುವಾಗ ಕಡಗೋಲ ಕೃಷ್ಣನನ್ನು, ಮೃತ್ತಿಕಾ ಸ್ನಾನದಲ್ಲಿ ವರಾಹದೇವರನ್ನು, ಊರ್ಧ್ವಪುಂಡ್ರ ಕಾಲದಲ್ಲಿ ಧಾರಣ ಕಾಲದಲ್ಲಿ ಕೇಶವ ಮುಂತಾದ 12 ರೂಪಗಳನ್ನು, ಚಕ್ರ ಮುಂತಾದ ಪಂಚ ಮುದ್ರಾಧಾರಣ ಕಾಲದಲ್ಲಿ ಕೃದ್ಧೋಲ್ಕ ಮುಂತಾದ ಪಂಚಮೂರ್ತಿಗಳನ್ನು, ಪ್ರಾಣಾಗ್ನಿಹೋತ್ರಿ ಕಾಲದಲ್ಲಿ ಅನಿರುದ್ಧ ಮುಂತಾದ ಪಂಚಮೂರ್ತಿಗಳನ್ನು, ವಸ್ತ್ರ ಪ್ರಾವರಣ ಕಾಲದಲ್ಲಿ ಅಂದರೆ ಹೊದಿಸುವಾಗ ವಾಸುದೇವನು, ಸಂಧ್ಯಾನ ಕಾಲದಲ್ಲಿ ಶ್ರೀರಾಮ, ಶ್ರಾದ್ದ ಕಾಲದಲ್ಲಿ ಅಚ್ಯುತಾನಂತ ಗೋವಿಂದರು, ಮೊದಲಿನ ಹಾಗೂ ಕೊನೆಯ ಪೋಷಣಗಳಲ್ಲಿ 2 ಪ್ರಾಣರೂಪಗಳು, ವಸ್ತ್ರಾಧಾರಣ ಕಾಲದಲ್ಲಿ ಉಪೇಂದ್ರ, ಯಜ್ಞೋಮೀತ ಧಾರಣ ಕಾಲದಲ್ಲಿ ನಾರಾಯಣ ವಾಮನ ರೂಪಗಳು, ಆರ್ತಿಕ್ಯವನ್ನು ಸ್ವೀಕರಿಸುವಾಗ ಪರಶುರಾಮ ದೇವರು, 3 ಸಲ ತೀರ್ಥವನ್ನು ಸ್ವೀಕರಿಸುವಾಗ ರಾಮಕೃಷ್ಣ ವಾಸುದೇವ ರೂಪಗಳು, ಶಂಖೋದಕವನ್ನು ಧರಿಸುವಾಗ ಮುಕುಂದ, ಒಂದೊಂದು ತುತ್ತನ್ನು ತಿನ್ನುವಾಗ ಗೋವಿಂದ, ಭಕ್ಷ್ಯಗಳನ್ನು ಭಕ್ಷಿಸುವಾಗ ಅಚ್ಯುತ, ಕಾಯಿ ಪಲ್ಯಗಳನ್ನು ತಿನ್ನುವಾಗ ಧನ್ವಂತ್ರಿ, ಪರಮಾನ್ನವನ್ನು ಭುಂಜಿಸುವಾಗ ಪಾಂಡುರಂಗ, ನವನೀತ ಭಕ್ಷಣದಲ್ಲಿ ತಾಂಡವ ಕೃಷ್ಣ, ಮೊಸರು ಬುತ್ತಿಯಲ್ಲಿ ಗೋಪಾಲಕೃಷ್ಣ, ಹಾಲು ಅನ್ನ ಭೋಜನ ಕಾಲದಲ್ಲಿ ಶ್ರೀನಿವಾಸ, ತುಪ್ಪ ಎಣ್ಣೆಗಳಲ್ಲಿ ಸಿದ್ಧಪಡಿಸಿದ್ದನ್ನು ತಿನ್ನುವಾಗ ವೆಂಕಟೇಶ ದೇವರು, ಬಾಳೆಹಣ್ಣು, ನೇರಳ, ದ್ರಾಕ್ಷಿ, ಖರ್ಜೂರ, ಮಾವು, ಕಿತ್ತಳೆ, ಅಡಿಕೆ, ದಾಳಿಂಬ, ಕೊಬ್ಬರಿ, ನೆಲ್ಲಿಗಳ ಫಲವನ್ನು ತಿಳುವಾಗ ಬಾಲಕೃಷ್ಣನನ್ನು, ಪಾನಕವನ್ನು ಕುಡಿಯುವಾಗ ನರಸಿಂಹದೇವರನ್ನು, ಗಂಗಾಪಾನದಲ್ಲಿ ಗಂಗಾಜನಕ ತ್ರಿವಿಕ್ರಮನನ್ನು, ಪ್ರಯಾಣ ಕಾಲದಲ್ಲಿ ಗರುಡಧ್ವಜ ನಾರಾಯಣನನ್ನು, ಮಕ್ಕಳನ್ನು ಮುದ್ದಿಸುವಾಗ ವೇಣುಧರ ಶ್ರೀಕೃಷ್ಣನನ್ನು, ಸ್ವಸ್ತ್ರೀ ಜೊತೆಗೆ ಇರುವಾಗ ಗೋಪಿಕಾರಮಣ ಗೋಪಾಲಕೃಷ್ಣನನ್ನು, ತಾಂಬೂಲವನ್ನು ಸೇವಿಸುವಾಗ ಪ್ರದ್ಯುಮ್ನ ವಾಸುದೇವ ರೂಪಗಳು, ಮಲಗುವಾಗ ಸಂಕರ್ಷಣ ವಿಷ್ಣು ರೂಪಗಳು, ನಿದ್ರೆಯಿಂದ ಏಳುವಾಗ ಪದ್ಮನಾಭ, ಕಥೆಯನ್ನು ಕೇಳುವಾಗ ವ್ಯಾಸ, ಕೃಷ್ಣ, ಹಯಗ್ರೀವ ಮೂರ್ತಿಗಳು, ಗಾನಕಾರ ಲಕ್ಷ್ಮೀಕಾಂತ, ಯೋಗೇಶ್ವರ, ದಕ್ಷಿಣೆಯನ್ನು ಕೊಡುವಾಗ ಶ್ರೀ ಲಕ್ಷ್ಮೀಪತಿಗಳು, ಹೂವನ್ನು ತೆಗೆಯುವಾಗ ಕೃಷ್ಣನನ್ನು, ಪತ್ರಗಳನ್ನು ಹರಿಯುವಾಗ ಅನಂತಶಯನನ್ನು, ದೂರ್ವಾವನ್ನು ಹರಿಯುವಾಗ ಕಪಿಲನನ್ನು, ಪ್ರದಕ್ಷಿಣ ಕಾಲದಲ್ಲಿ ಗರುಡಾಂತರ್ಗತ ಪರಮಾತ್ಮನನ್ನು ಹರಿಯನ್ನು, ನಮಸ್ಕರಿಸುವಾಗ ಶೇಷಾಂತರ್ಯಾಮಿ ಸಂಕರ್ಷಣ ರೂಪವನ್ನು, ಭಯ ಬಂದಾಗ ನರಸಿಂಹದೇವರನ್ನು, ಎಲ್ಲ ಕಾಲಗಳಲ್ಲಿ ನಾರಾಯಣನನ್ನು, ಹೊಟ್ಟೆ ಪೂರ್ಣವಾಗುವಾಗ ವಾಸುದೇವ, ಹೀಗೆ ರೂಪಗಳನ್ನು ಚಿಂತಿಸಬೇಕು ಅಂತ ಹೇಳ್ತಾ ಇದ್ದಾರೆ.
ಹೀಗೆ ಚಿಂತಿಸಿದರೆ ಪರಮಾತ್ಮನ ಪ್ರೀತಿ ಇವೆಲ್ಲ ಈ ಮುಂತಾದ ಕರ್ಮಗಳು ವಿಷ್ಣುವಿನ ಪ್ರೀತಿಯನ್ನು ಉಂಟು ಮಾಡುತ್ತವೆ ಅಂತ ಹೇಳ್ತಾರೆ. ಈ ಧರ್ಮಗಳನ್ನು ಕೇಳುವ ಹಾಗೂ ಆಚರಿಸುವವರು ಶ್ರೀ ಭಗವತ್ ಪ್ರೀತಿಕರ ಧರ್ಮಗಳಲ್ಲಿ ಸದಾ ನಿರತರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಲಗುವಾಗಲಿ ಏಳುವಾಗಲೇ ಕುಳಿತು ಮಾತಾಡುತ್ತಲೇ ಮನೆಯೊಳು ಕೆಲಸಗಳ ಮಾಡುತ್ತಲೇ ಮೈದೊಳೆವಾಗ ಮೆಲುವಾಗ ಕಲುಷ ದೂರನ ಸಕಲ ಠಾವೆಲಿ ತಿಳಿಯೆ ತತ್ತದ್ನಾಮರೂಪವ ಬಳಿಯಲಿಪ್ಪನು ಒಂದರ ಕ್ಷಣ ಬೆಟ್ಟಗಲನವರ. ಮಲಗುವಾಗಲಿ ನಿದ್ರೆ ಮಾಡಲು ಅಂದರೆ ಶಯನ ಮಾಡುವ ಕಾಲಕ್ಕೆ ಮುಂಚೆ ಎಚ್ಚರಿಕೆ ಇರುತ್ತೆ. ಆವಾಗ ಏಳುವಾಗಲಿ ನಿದ್ರೆಯಿಂದ ಎಚ್ಚರವಾದ ಕಾಲದಲ್ಲಿ ಕುಳಿತು ಮಾತಾಡುತ್ತಲೇ ಎಲ್ಲ ಬೇಕಾದ ಸ್ಥಳಗಳಲ್ಲಿ ಕುಳಿತುಕೊಂಡು ಮಾತಾಡುವಾಗ, ಹರಟೆ ಹೊಡೆಯುವಾಗ ಕಾಲದಲ್ಲಿ, ಮನೆಯೊಳು ಕೆಲಸ ಮಾಡುತ್ತಿರುವಾಗಲೂ, ಮೈದೊಳೆವಾಗ, ಸ್ನಾನ ಸಂಕಲ್ಪಾದಿಗಳಿಲ್ಲದೆ ಬರೀ ಮೈಯನ್ನು ತೊಳೆದುಕೊಳ್ಳುವಾಗ, ಮೆಲುವಾಗ, ಊಟ ಮಾಡುವ ಕಾಲದಲ್ಲಿ, ಇನ್ನು ಅನೇಕ ಪದಾರ್ಥ ಹಣ್ಣು ಹಂಪಲ ಆಹಾರಾದಿಗಳನ್ನು ತಿನ್ನುವ ಕಾಲದಲ್ಲಿ, ಅಂದರೆ ಸಕಲ ಕಾಲದಲ್ಲಿ ಸಕಲ ಠಾವಿನಲ್ಲಿ ಕಲುಷ ದೂರನಾಗಿರುವಂತಹ, ಲೇಷ ದೋಷವೂ ಇಲ್ಲದೇ ಇರುವಂತಹ ಆ ಪರಮಾತ್ಮನ ತಿಳಿಯ ತತ್ತದ್ನಾಮರೂಪ ಪ್ರತಿಯೊಂದು ಕ್ರಿಯೆ ಪ್ರತಿ ಸ್ಥಳಗಳಲ್ಲಿ ಪರಮಾತ್ಮನ ಆಯಾ ನಾಮ ಆಯಾ ರೂಪ ಅವನ ಆಯಾ ಗುಣಗಳನ್ನು ತಿಳಿದು ಸದಾ ಸ್ಮರಿಸಿದರೆ ಬಳಿಯಲಿಪ್ಪನು ಒಂದರ ಕ್ಷಣ ಬಿಟ್ಟಗಲನವರ. ಇಂತಹ ಜ್ಞಾನದಿಂದ ಸ್ಮರಿಸುವರ ಹತ್ತಿರವೇ ಪ್ರತ್ಯಕ್ಷ ಅಂತರಂಗ ಬಹಿರಂಗ ಗೋಚರನಾಗಿ ಒಂದು ಅರಗಳಿಗೆ ಒಂದು ಕ್ಷಣವಾದರೂ ಬಿಡದೆ ಹತ್ತಿರದಲ್ಲೇ ಇರ್ತಾನೆ ಅಂತ ಹೇಳ್ತಾರೆ. ಆವ ಕುಲವಾದೊಡೆ ನಿನ್ನಾವ ದೇಶದೊಳಿದ್ದಡೆ ನಿನ್ನಾವ ಕರ್ಮವ ಮಾಡಲೆನ್ನೇನಾವ ಕಾಲದಲೇ ಶ್ರೀವರನು ಸರ್ವತ್ರದಲ್ಲಿ ಸಂಭಾವಿಸುತ್ತ ಪೂಜಿಸುತ್ತ ಮೋದಿಪ ಕೋವುದರಿಗುಂಟೇನು ಭಯ ದುಃಖಾದಿಗಳ ದೋಷವು. ಆವ ಕುಲವಾದರೇನು, ಯಾವ ಕುಲದಲ್ಲಿ ಹುಟ್ಟಿದರೇನು. ಬ್ರಾಹ್ಮಣನೇ ಹರಿಸ್ಮರಣೆಗೆ ಯೋಗ್ಯನೆಂಬ ನಿಯಮ ಇಲ್ಲ. ಯಾವ ಕುಲವಾದರೇನು ಪರಮಾತ್ಮನನ್ನು ಭಜಿಸಿದವನೇ ಧನ್ಯ ಅಂತ ಹೇಳಿ ಕನಕದಾಸರು ಒಂದು ಕಡೆ ಹೇಳಿದ್ದಾರೆ. ಇನ್ನಾವ ದೇಶದೊಳಿದ್ದರೆ ಪವಿತ್ರವಾದ ಗಂಗಾದಿ ತೀರ್ಥಗಳಲ್ಲದೆ ಬೇಕಾದ ದೇಶಗಳಲ್ಲಿದ್ದರೂ ನಾಮಸ್ಮರಣೆ ಬರುವುದೋ ಆ ಸ್ಮರಣೆಯಿಂದ ಆ ಜಾಗ ಆ ಸ್ಥಳ ಪವಿತ್ರವಾಗುತ್ತೆ. ಇನ್ನಾವ ಕರ್ಮ ಮಾಡಲಿನ್ನೇನು, ಬೇಕಾದ ಧರ್ಮವನ್ನು ನಡೆಸಿ ಜಾತಿಯ ಧರ್ಮ ಮಾಡಿದರು ಇನ್ನಾವ ಕಾಲದಲ್ಲಿ ಬೇಕಾದ ಕಾಲದಲ್ಲಿ ಇಂತಹ ಕಾಲವೆಂದು ಇಂತಹ ಸ್ಥಳ ಇಂತಹ ಕುಲ ಜಾತಿ ಎಂದು ನಿಯಮವಿಲ್ಲ. ಯಾವ ಭಕ್ತನು ಸದ್ಭಕ್ತಿಯಿಂದ ಪರಮಾತ್ಮನ ಸಂಭಾವಿಸುತ್ತಾ ಆದರ ಗೌರವದಿಂದ ಪೂಜಿಸುತ್ತಾನೆಯೋ, ಪೂಜೆ ಮಾಡುತ್ತಾ ಹರಿನಾಮ ಮಹಾತ್ಮೆ ಸರ್ವೋತ್ತಮತ್ವೇನ ಅರಿತು ತಿಳಿದು ನಿರುತ ಸ್ಮರಣೆ ಮಾಡಿ ಮೋದಿಪ ಆನಂದ ಪಡುತ್ತಾನೆಯೋ ಅಂತಹ ಕೋವಿದರಿಗೆ, ಅಂತಹ ಜ್ಞಾನಿಗಳಿಗೆ ಭಯ ದುಃಖಾದಿ ದೋಷಗಳು ಉಂಟೇನೋ. ಸದಾ ಹರಿಸ್ಮರಣೆ ಮಾಡುವವರಿಗೆ ಇತರ ಅಂಜಿಕೆ ಕ್ಲೇಶ ದುಃಖ ಪಾಪಾದಿಗಳು ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಶ್ರೀವರನನ್ನು ಸರ್ವತ್ರ ಸಂಭಾವಿಸುತ್ತಾ ಪೂಜಿಸುತ್ತಾ ಮೋದ ಬಡುವ ಕೋವಿದನಿಗೆ ಭಯ ದುಃಖ ಮುಂತಾದಗಳು ಉಂಟಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ವಾಸುದೇವನ ಗುಣ ಸಮುದ್ರದೊಳೀಸಬಲ್ಲವ ಭವ ಸಮುದ್ರ ಯಾಸವೆಲ್ಲದೆ ದಾಟುವನು ಜಗದೊಳಗೆ ಶೀಘ್ರದಲೇ ಬೇಸರದೆ ದುರ್ವಿಷಯಗಳ ಅಭಿಲಾಷೆಯಲ್ಲಿ ಬಳಲುವ ನಾನಾ ಕ್ಲೇಶಗಳ ಅನುಭವಿಪ ಭಕ್ತಿ ಸುಮಾರ್ಗ ಕಾರಣದಲೇ. ವಾಸುದೇವನ ಮುಕ್ತಿಪ್ರದನಾಗಿರುವಂತಹ ಸಮಸ್ತ ಜಗತ್ತಿನಲ್ಲಿ ವ್ಯಾಪ್ತನಾಗಿರುವಂತಹ ಶ್ರೀ ವಾಸುದೇವನ ಪರಮಾತ್ಮನ ಗುಣ ಸಮುದ್ರೊಳಗೀಸಬಲ್ಲವ ಭಗವಂತನ ಅನಂತ ಕಲ್ಯಾಣ ಗುಣ, ಅನಂತ ನಾಮ, ಅನಂತ ರೂಪ, ಅನಂತ ಕ್ರಿಯೆಗಳನ್ನು ತಿಳಿದುಕೊಂಡು ಅಂತಹ ಪರಮಾತ್ಮನ ಅಗಾಧವಾದ ಗುಣೋತ್ಕರ್ಷವಾದ ಸಮುದ್ರದಲ್ಲಿ ಆನಂದದಿಂದ ಈಸಬಲ್ಲವ, ನೀರಿನಲ್ಲಿ ಈಸುವ ಭವಸಮುದ್ರ ಸಂಸಾರವೆಂಬ ಸಮುದ್ರವನ್ನು ಆಯಾಸವಿಲ್ಲದೆ ಶೀಘ್ರದಲ್ಲಿ ದಾಟುವನು. ಅನಾಯಾಸವಾಗಿ ಶ್ರಮವಿಲ್ಲದೆ ಸಂಸಾರ ಸಮುದ್ರವನ್ನು
ಹರಿನಾಮವೆಂಬ ಈ ಸುಬುರುಡಿಯ ಸಹಾಯದಿಂದ ಈಜಿ ದಾಟಿ ಬೇಗ ಪಾರಾಗುವನು ಅಂತ ಹೇಳ್ತಾ ಇದ್ದಾರೆ. ಜಗದೊಳಗೆ ಜಗತ್ತಿನಲ್ಲಿ ಬೇಸರಿಕೆ ಇಲ್ಲದೆ ಹರಟೆ ಹೊಡೆಯುತ್ತಾ ದುರ್ವಿಷಯಗಳ ಅಭಿಲಾಷೆಯಲ್ಲಿ ಬಳಲುವವ, ಕನಕಕಾಂತ ಇತ್ಯಾದಿ ವ್ಯಾಮೋಹ ಕೆಟ್ಟ ವಿಷಯಗಳ ಆಲಸೆ ಎಲ್ಲಿ ದುರಾಶೆ ಇಟ್ಟು ಬಳಲುವವ, ಶ್ರಮ ಪಡುವವನು ನಾನಾ ಕ್ಲೇಶಗಳನ್ನು ಅನುಭವಿಸುವ, ಅನೇಕ ಥರದ ಕಷ್ಟಗಳನ್ನು ಅನುಭವಿಸುತ್ತಾನೆ. ಭಕ್ತಿ ಸುಮಾರ್ಗ ಕಾಣದಲೆ, ಒಳ್ಳೆಯ ಭಕ್ತಿ ಎಂಬ ದಾರಿಯನ್ನು ಕಾಣದೆ ಜಗತ್ತಿನೊಳಗೆ ಬಳಲುವನು ಅಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ಆ ಪರಮಾತ್ಮನ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸದ್ಭಕ್ತಿಯಿಂದ ಹರಿನಾಮ ಸ್ಮರಣೆಗಳಲ್ಲಿ ಹರಿನಾಮ ರೂಪ ಸ್ಮರಣೆಗೆ ಮಗ್ನನಾದವನು ಈ ಸಂಸಾರ ಸಮುದ್ರವನ್ನು ನಿರಾಯಾಸದಿಂದ ದಾಟ್ತಾನೆ. ಪರಮಾತ್ಮನಲ್ಲಿ ಸದ್ಭಕ್ತಿ ವಿಹೀನನು ಮಾತ್ರ ಹೇಯ ವಿಷಯಗಳಲ್ಲಿಯೇ ಮಗ್ನನಾಗಿ ಸನ್ಮಾರ್ಗವನ್ನು ಕಾಣದೆ ದುಃಖವನ್ನು ಅನುಭವಿಸ್ತಾ ಬಳಲ್ತಾನೆ. ವಾಸುದೇವನಲ್ಲಿ ಸುಭಕ್ತಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವುದಾರೊಂದು ನಿಮಿತ್ತ ಕಾರ್ಯ ವ್ಯಾಜ್ಯ ಉಳ್ಳದಾಗಿರಬಾರ್ದು. ಅಂದರೆ ದ್ರವ್ಯ, ಪುತ್ರ ಮುಂತಾದಿ ಫಲಗಳನ್ನು ಅವಲಂಬಿಸಿರಬಾರ್ದು. ಸಂದೇಹಾಕಾರ ಜ್ಞಾನದಿಂದ ಚಲಿತವಾಗಬಾರ್ದು. ಅನೇಕ ಗುಣಗಳಿಂದ ಯುಕ್ತವಾಗಿರಬೇಕು. ಇಂತಹ ಭಾವವು ಶಾಶ್ವತ ಅಂತ ಅನಿಸ್ತದೆ, ಸದಾ ಇರುವುದು ಆಗಿರಬೇಕು. ಇದೇ ಸುಭಕ್ತಿ ಅಂತ ಅನಿಸ್ಕೊಳುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿರಿ ಯಾವುದು ಸುಭಕ್ತಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಸುಭಕ್ತಿಯಿಂದ ಆ ಪರಮಾತ್ಮನ ಗುಣ ಸಮುದ್ರದಲ್ಲಿ ಈಸಬಲ್ಲವ ಈ ಸಮುದ್ರ ಸಂಸಾರ ಸಮುದ್ರವನ್ನು ದಾಟ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಬಿಟ್ಟು ದುರ್ವಿಷಯಗಳಲ್ಲಿ ಬಳಲುವವ ಆ ಸುಮಾರ್ಗವನ್ನು ಕಾಣದೆ ದುಃಖವನ್ನು ಅನುಭವಿಸ್ತಾನೆ. ಅದಕ್ಕೆ ಭಕ್ತಿಯ ಸುಮಾರ್ಗ ಕಾಣಬೇಕು ಅಂತ ಹೇಳ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.